ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೇ 1920 ಸುದ್ದಿಲಿದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತೇನ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪ್ರಾಜೆಕ್ಟ್ ಸಕ್ಷಮ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ತಂದಿರುವಂತಹ ಒಂದು ಪ್ರೋಗ್ರಾಮ್ ಬಂದು ಪ್ರಾಜೆಕ್ಟ್ ಸಕ್ಷಮ್ ಅಂತೇಳಿ. ಸೊ ಇದ್ರ ಉದ್ದೇಶ ಏನು ತಂದಿದ್ದಾರೆ ಇದನ್ನ ನೋಡ್ತಾ ಹೋಗೋಣ. ನಂತರ ಬಂದು ಆರ್ಡಿನೆನ್ಸ್ ಈಗ ಸುದ್ದಿನಲ್ಲಿದೆ. ಏನಕ್ಕೆ ಅಂತಂದ್ರೆ, ನಾನು ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ಜಡ್ಜಸ್ ಏನಿದೆ, ನಂಬರ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ 34 ಇಂದ 38 ಇನ್ಕ್ರೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂತೇಳಿ, ಅದಕ್ಕೆ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು ಪಾರ್ಲಿಮೆಂಟ್ ಅಲ್ಲಿ ಅಂತಾನು ಹೇಳಿದ್ದೆ. ಬಟ್ ಏನಂತಂದ್ರೆ, ಈಗ ಸೆಷನ್ ನಡೀತಾ ಇಲ್ಲ. ಸೊ ಹಾಗಾಗಿ ಆ ಒಂದು ನಂಬರ್ ಆಫ್ ಜಡ್ಜಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅಂತೇಳಿ ಒಂದು ಸೆಷನ್ ಬಿಲ್ ಬದಲಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆರ್ಡಿನೆನ್ಸ್ ಮೂಲಕ ತರ್ತಾ ಇದ್ದಾರೆ. ಸೊ ಹಾಗಿದ್ರೆ ಆರ್ಡಿನೆನ್ಸ್ ಅಂದ್ರೆ ಏನು, ಯಾರು ಇಶ್ಯೂ ಮಾಡ್ತಾರೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಥರ್ಡ್ ಇಂಡಿಯಾ ನಾರ್ಡಿಕ್ ಸಮಿಟ್ ನಡೆದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಔಟ್ಕಮ್ಸ್ ಏನು, ಆಲ್ಮೋಸ್ಟ್ 43 ಇಯರ್ಸ್ ಆದ್ಮೇಲೆ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಒಬ್ರು ಈ ರೀತಿಯಾದಂತಹ ಒಂದು ಸಮಿಟ್ಗೆ ಅಟೆಂಡ್ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಇದ್ರ ಸಿಗ್ನಿಫಿಕೆನ್ಸ್ ಜಾಸ್ತಿನೇ ಇರುತ್ತೆ. ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಎಬೋಲಾ ವೈರಸ್ ಏನಿದೆಯಲ್ಲ, ಇದು ಹಳೆದೇನೆ. ಬಟ್ ಏನಂತಂದ್ರೆ, ಈಗ ಅದರ ಕೇಸಸ್ಗಳು ಜಾಸ್ತಿ ಆಗ್ತದೆ. ಮೋರ್ ದೆನ್ 70 ಡೆತ್ ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಸೊ ಹಾಗಾಗಿ ಈಗ ಏನ್ ಮಾಡಿದೆ ಅಂತಂದ್ರೆ, WHO ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತೇಳಿ ಡಿಕ್ಲೇರ್ ಮಾಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಎಬೋಲಾ ಬಗ್ಗೆ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಪೊಲೀಸ್ ಡೇಟಾ ಸೆಂಟರ್, ಕರ್ನಾಟಕ ಪೊಲೀಸ್ ಅಲ್ಲಿ ಇರುವಂತಹ ಡೇಟಾ ಸೆಂಟರ್ ಏನಿದೆ, ಸೊ ಅದಕ್ಕೆ ಈಗ ISO IEC ಸರ್ಟಿಫಿಕೇಶನ್ ಸಿಕ್ಕಿರುವಂತದ್ದು. ISO IEC ಸರ್ಟಿಫಿಕೇಶನ್ ಸಿಕ್ಕಿದೆ. ಸೊ ಅದರ ಒಂದು ಸಿಗ್ನಿಫಿಕೆನ್ಸ್ ಏನು, ಅದನ್ನ ನೋಡ್ತಾ ಹೋಗೋಣ. ನಂತರ ಬಂದು ಸಾರಾಂಶ ಅಂತ ಒಂದು AI ಪ್ಲಾಟ್ಫಾರ್ಮ್, ಸಾರಾಂಶ ಅನ್ನೋ ಒಂದು AI ಪ್ಲಾಟ್ಫಾರ್ಮ್, ಇದನ್ನ ಈ ಒಂದು DPR ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಏನಿದೆಯಲ್ಲ, DPR, ಸೊ ಅವ್ರು ಇಶ್ಯೂ ಮಾಡಿರುವಂತದ್ದು AI ಪ್ಲಾಟ್ಫಾರ್ಮ್. ಇದು ಏನು ತಂದಿದ್ದಾರೆ, ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕೃಷಿ ಕಲ್ಪ ಅಂದ್ರೆ, ಈಗ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಸ್ಪೇಸ್ ಟೆಕ್ನಾಲಜಿ ಆಗ್ಬೋದು ಅಥವಾ ಬಯೋಟೆಕ್ನಾಲಜಿ ಆಗ್ಬೋದು. ಅದೇ ರೀತಿಯಲ್ಲೇ ಒಂದು ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ ಅಲ್ಲಿ ಇನೋವೇಷನ್ ಪ್ರಮೋಟ್ ಮಾಡೋದಕ್ಕೆ, ಇಂಡಸ್ಟ್ರಿ ಪ್ರಮೋಟ್ ಮಾಡೋದಕ್ಕೆ, ಆಂಟರ್ಪ್ರಿನರ್ಶಿಪ್ ನ ಪ್ರಮೋಟ್ ಮಾಡೋದಕ್ಕೆ ಅಂತೇಳಿ ಅಲ್ಲೂ ಕೂಡ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇಲ್ಲಿ ಕಲಬುರಗಿನಲ್ಲಿ. ಸೊ ಅದಕ್ಕೆ ಇಟ್ಟಿರೋ ಹೆಸರು ಬಂದು ಕೃಷಿ ಕಲ್ಪ ಅಂತ. ಸೊ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು MCಗಳನ್ನ ತಗೊಂಡು ಸಾಲ್ವ್ ಮಾಡ್ತಾ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ. ಮೊದಲನೇ ಒಂದು ನ್ಯೂಸ್ ಆರ್ಟಿಕಲ್ ನೋಡೋದಾದ್ರೆ, ಪ್ರಾಜೆಕ್ಟ್ ಸಕ್ಷಮ್ ಎಂಪವರ್ಸ್ ರೂರಲ್ ಯಂಗ್ಸ್ಟರ್ಸ್ ಅಂಡ್ ವುಮೆನ್ ಥ್ರೂ ಸ್ಕಿಲ್ ಡೆವಲಪ್ಮೆಂಟ್. ಏನಿದು ಪ್ರಾಜೆಕ್ಟ್ ಸಕ್ಷಮ್ ಬಗ್ಗೆ ಮಾತಾಡ್ತಾ ಇರೋಂಥದ್ದು. ನಾನು ಆಲ್ರೆಡಿ ಹೇಳಿದೆ, ಇದನ್ನು ತಂದಿರುವಂಥದ್ದು ಯಾರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ತಂದಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ನ ತೋರಿಸುವಂಥದ್ದು. ಯಾರು, ವುಮೆನ್ ಮತ್ತೆ ರೂರಲ್ ಯಂಗ್ಸ್ಟರ್ಸ್ ಯಾರಿರ್ತಾರೆ ಅಥವಾ ರೂರಲ್ ಯೂತ್ ಯಾರಿರ್ತಾರೆ, ಸೊ ಅವ್ರಗಳಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ನ ಮಾಡುವಂಥದ್ದು. ಯಾವ ರೀತಿ ಸ್ಕಿಲ್ ನ ತರುವಂಥದ್ದು ಇಲ್ಲಿ ನೋಡ್ಬೋದಾಗಿರುತ್ತೆ. ಟೈಲರಿಂಗ್ ಆಗ್ಬೋದು, ಅಥವಾ ಎಲೆಕ್ಟ್ರಿಕಲ್ ವರ್ಕ್ ಆಗ್ಬೋದು, ಪ್ಲಂಬಿಂಗ್ ಆಗ್ಬೋದು, ಅಥವಾ ಮಲ್ಟಿ ಟಾಸ್ಕಿಂಗ್, ಮೆಕ್ಯಾನಿಕ್ಸ್, ಬೇರೆ ಯಾವ್ದಾದ್ರು ಆಗ್ಬೋದು. ಸೊ ಈ ರೀತಿಯಾದಂತಹ ಒಂದು ವಿಚಾರಗಳಿಗೆ ಟ್ರೈನಿಂಗ್ ಮಾಡುವಂಥದ್ದು. ಈ ರೀತಿ ಟ್ರೈನ್ ಮಾಡೋದಕ್ಕೆ ಅಂತಾನೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ 12 ಟ್ರೈನಿಂಗ್ ಸೆಂಟರ್ಗಳನ್ನ ತಂದಿದ್ದಾರೆ. ಯಾರು, NHAI, ನೆನ್ಪಿಟ್ಕೋಬೇಕು, 12 ಟ್ರೈನಿಂಗ್ ಸೆಂಟರ್ಗಳ ತಂದಿದ್ದಾರೆ. ಸೊ ಅದರಲ್ಲಿ ಈಗ ಆಲ್ರೆಡಿ ಒಂದು 6,000ಗೆ ಟ್ರೈನ್ ಮಾಡಿ ಒಂದು 4,000 ಜನಗಳಿಗೆ ಕೆಲಸನ ಕೊಡಿಸ್ಬಿಟ್ಟಿದ್ದಾರೆ, 4,000 ಜನಕ್ಕೆ. ಸೊ ನೆನ್ಪಿಟ್ಕೋಬೇಕು. ಮತ್ತೆ ಈ ಒಂದು ಬೆನಿಫಿಷರೀಸ್ ಏನಿದಾರಲ್ಲ, ಸೊ ಅದರಲ್ಲಿ 80% ವುಮೆನ್ ಇದಾರಂತೆ. 80% ಅಷ್ಟು ವುಮೆನ್ ಬೆನಿಫಿಷರೀಸ್ ಇದಾರೆ ಅಂತ ಹೇಳ್ತಾ ಇರುವಂತದ್ದು. ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ಸಕ್ಷಮ್ ತಂದಿರುವಂತದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ನೋಡೋದಾದ್ರೆ, ಪ್ರಾಜೆಕ್ಟ್ ಸಕ್ಷಮ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾವು ಪ್ರಾರಂಭಿಸಿದೆ. ಕರೆಕ್ಟ್ ಆಗಿದೆ. ಇದು ಗ್ರಾಮೀಣ ಯುವಕರು ಮತ್ತು ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಮೇಲೆ ಗಮನ ಹರಿಸುತ್ತದೆ. ಇದೇ ಇದರ ಮುಖ್ಯ ಉದ್ದೇಶ ಆಗಿರುವಂತದ್ದು. ಇದರ ಫಲಾನುಭವಿಗಳಲ್ಲಿ 80%ಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಯಾವುದು ಸರಿಯಾಗಿದೆ ಅಂತ ಕೇಳಿರುವಂತದ್ದು ಆಪ್ಷನ್ ಡಿ, 1 2 3 1 2 3 ಈ 3 ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ಆರ್ಟಿಕಲ್ ನೋಡೋದಾದ್ರೆ, ಗವರ್ಮೆಂಟ್ ರೈಸಸ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಸ್ಟ್ರೆಂತ್ ಫ್ರಮ್ 33 to 37 ಬೈ ಆರ್ಡಿನೆನ್ಸ್. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದೆ. ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಯಾರು CJI ಅವರು ಪ್ರಪೋಸಲ್ ಕಳಿಸ್ತಾರೆ. ಪ್ರಪೋಸಲ್ ಕಳಿಸಾದ್ಮೇಲೆ ಆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅದನ್ನ ಎಂಕ್ವೈರಿ ಮಾಡುತ್ತೆ. ಅದಾದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಬೇಕು. ಬಿಲ್ ಪಾಸ್ ಮಾಡಾದ್ಮೇಲೆ ನಂಬರ್ ಆಫ್ ಜಡ್ಜಸ್ ಜಾಸ್ತಿ ಆಗ್ತಾರೆ ಅಂತೆಲ್ಲ ಹೇಳಿದ್ದೆ. ಅಂದ್ರೆ ಪಾರ್ಲಿಮೆಂಟ್ಗೆ ಆಕ್ಚುಲಿ ಅದ್ರ ಪವರ್ ಇರುವಂತದ್ದು. ಬಟ್ ಪಾರ್ಲಿಮೆಂಟ್ ಈಗ ಸೆಷನ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದಕ್ಕೆ ಆರ್ಡಿನೆನ್ಸ್ ಪಾಸ್ ಮಾಡಿದ್ದಾರೆ, ಅಥವಾ ಸುಗ್ರೀವಾಜ್ಞೆ ಅಂತ ಏನ್ ಹೇಳ್ತೀವಲ್ಲ. ಸೊ ಅದ್ರ ಮೂಲಕ ಏನ್ ಮಾಡಬಹುದು ಅಂತಂದ್ರೆ, ಯಾವಾಗ ಸೆಷನ್ ಇರೋದಿಲ್ಲ, ಯಾವಾಗ ಪಾರ್ಲಿಮೆಂಟರಿ ಸೆಷನ್ಸ್ಗಳು ನಡೀತಾ ಇರಲ್ಲ, ರಾಜ್ಯಸಭಾ ಆಗ್ಬೋದು, ಲೋಕಸಭಾ ಆಗ್ಬೋದು, 2 ಸೆಷನ್ ನಡೀತಾ ಇಲ್ಲ ಅಂತಂದಾಗ, ಸೊ ಅವಾಗ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತಂದಾಗ, ಯೂನಿಯನ್ ಗವರ್ಮೆಂಟ್ ಅಂತ ಬಂದಾಗ ಪ್ರೆಸಿಡೆಂಟ್, ಸ್ಟೇಟ್ಸ್ಗಳು ಅಂತ ಬಂದಾಗ ಗವರ್ನರು, ಅದೆಲ್ಲ ಸ್ಟೇಟ್ ಹೆಡ್ಸ್ ಅಂತ ಕರಿತೀವಿ. ಸೊ ಇವ್ರುಗಳು ಏನ್ ಮಾಡ್ಬೋದು ಅಂತಂದ್ರೆ, ಈಗ ಪ್ರೆಸಿಡೆಂಟ್ ಅಂತ ಬಂದಾಗ ಅಂಡರ್ ಆರ್ಟಿಕಲ್ 1 2 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಥವಾ ಗವರ್ನರ್ ಅಂತ ಬಂದಾಗ ಅಂಡರ್
213 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವ್ರು ಏನ್ ಮಾಡ್ಬೋದು ಅಂತಂದ್ರೆ ಈ ಸುಗ್ರೀವಾಜ್ಞೆನ ಇಶ್ಯೂ ಮಾಡ್ಬೋದು. ಅಂದ್ರೆ ಸಂಸತ್ತಲ್ಲಿ ಏನು ಲಾಗಳನ್ನ ಪಾಸ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅದನ್ನ ಆರ್ಡಿನೆನ್ಸ್ ಮೂಲಕ ತರ್ತಾ ಹೋಗ್ತಾರೆ. ಯಾಕಂತಂದ್ರೆ ಆ ಟೈಮಲ್ಲಿ ಸೆಷನ್ ನಡೀತಲ್ಲ, ಸೊ ಅದಕ್ಕೋಸ್ಕರ ಆರ್ಡಿನೆನ್ಸ್ ಮೂಲಕ ತರ್ತಾ ಹೋಗ್ತಾರೆ. ಇದನ್ನ ಇವ್ರು ಸುಮ್ಮನೆ ಇಶ್ಯೂ ಮಾಡೋಂಥದ್ದಲ್ಲ. ಇದನ್ನ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಇವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಪರ್ಮಿಷನ್ ತಗೋಬೇಕು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಾದ್ರು ಅಪ್ರೂವ್ ಮಾಡಿದ್ರೆ, ಅವ್ರು ರೆಕಮೆಂಡ್ ಮಾಡಿದ್ರೆ ಮಾತ್ರ ಈ ಒಂದು ಆರ್ಡಿನೆನ್ಸ್ ನ ಇಶ್ಯೂ ಮಾಡ್ತಾರೆ ಪ್ರೆಸಿಡೆಂಟ್ ಮತ್ತೆ ಗವರ್ನರ್. ಏನೊಂದು ಪಾರ್ಲಿಮೆಂಟರಿ ಬಿಲ್ಗಳಿಗೆ ಅಥವಾ ಒಂದು ಆಕ್ಟ್ ಗಳಿಗೆ ಪವರ್ ಇರುತ್ತೆ, ಸೊ ಅದೇ ರೀತಿನಲ್ಲಿ ಪವರ್ ಈ ಆರ್ಡಿನೆನ್ಸ್ ಇರುತ್ತೆ. ಬಟ್ ಏನಂತಂದ್ರೆ ಇದರ ಲೈಫ್ ಪ್ಯಾನ್ ಎಷ್ಟಿರುತ್ತೆ ಅಂತಂದ್ರೆ ಬರೀ 6 ವಾರ. ಯಾವ 6 ವಾರ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸೆಷನ್ ನಡೀತಾ ಇಲ್ಲ, ಸೆಷನ್ ಏನಾದ್ರು ಕಮೆನ್ಸ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಯಾವ್ದಾದ್ರು, ಈಗ ಫಾರ್ ಎಕ್ಸಾಂಪಲ್ ಈಗ ಮಾನ್ಸೂನ್ ಸೆಷನ್ ಬರ್ತಾ ಇದೆ, ಮಾನ್ಸೂನ್ ಸೆಷನ್ ಬಂದ ತಕ್ಷಣ 6 ವಾರದೊಳಗಡೆ ಈ ಆರ್ಡಿನೆನ್ಸ್ ನ ಅಪ್ರೂವ್ ಮಾಡಬೇಕು. 6 ವಾರದೊಳಗಡೆ ಆರ್ಡಿನೆನ್ಸ್ ಅಪ್ರೂವ್ ಆಗಿಲ್ಲ ಅಂತಂದ್ರೆ ಇದು ಲ್ಯಾಪ್ಸ್ ಆಗ್ಬಿಡುತ್ತೆ. ಅಂದ್ರೆ ಓವರ್ ಆಲ್ ಅಂತ ತಗೊಂಡಾಗ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಯೂಶಲಿ ಏನ್ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಒಂದು ಸೆಷನ್ಗೂ ಇನ್ನೊಂದು ಸೆಷನ್ಗೂ ಮ್ಯಾಕ್ಸಿಮಮ್ ಪೀರಿಯಡ್ ಅಂತ ಬಂದಾಗ ಒಂದು 6 ತಿಂಗಳು ಇರಬೇಕು ಅಂತ. ಸೊ 6 ತಿಂಗಳು ನೀವು ವರ್ಸ್ಟ್ ಕೇಸ್ ಅಂತ ತಗೊಂಡ್ರು ಇದರ ಒಂದು ಲೈಫ್ ಪ್ಯಾನ್ 6 ಮಂತ್ 6 ವೀಕ್ ಅಷ್ಟೇ ಇರುತ್ತೆ. ಸೊ ಅಷ್ಟರೊಳಗಡೆ ಇದು ಅಪ್ರೂವ್ ಆಗಿಲ್ಲ ಅಂತಂದ್ರೆ ಲ್ಯಾಪ್ಸ್ ಆಗ್ಬಿಡುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಟೆಂಪರವರಿ ನೇಚರ್. ಇದೊಂದು ಟೆಂಪರವರಿ ನೇಚರ್ ಆಗಿರುತ್ತೆ ಆರ್ಡಿನೆನ್ಸ್. ಮತ್ತೆ ಆರ್ಡಿನೆನ್ಸ್ ಯೂಶಲಿ ಈ ಒಂದು ರೆಟ್ರೋಸ್ಪೆಕ್ಟಿವ್ ಲಾಗಳಿಗೂ ತರಬಹುದು. ಅಂದ್ರೆ ಹಿಂದೆ ಆಗಿರುವಂತಹ ವಿಚಾರಗಳು ಇಟ್ಕೊಂಡು ಕೂಡ ಇದಕ್ಕೆ ತರಬಹುದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಸುಗ್ರೀವಾಜ್ಞೆಗೆ ಸಂಬಂಧಿಸಿದ ಕೆಳಗಿನಗಳನ್ನು ಗಮನಿಸಿ. ಸುಗ್ರೀವಾಜ್ಞೆಯು ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಹೊರಡಿಸುವ ತಾತ್ಕಾಲಿಕ ಕಾನೂನಾಗಿದೆ. ಕರೆಕ್ಟ್, ಇದೊಂದು ತಾತ್ಕಾಲಿಕ ಕಾನೂನಾಗಿದೆ. ಶಾಸಕಾಂಗದ ಅನುಮತಿ ಇಲ್ಲದಿದ್ದರೂ ಸಹ ಸುಗ್ರೀವಾಜ್ಞೆ ಕಾಯಂ ಕಾನೂನಾಗಿ ಬದಲಾಗುತ್ತದೆ. ಇಲ್ಲ, ಶಾಸಕಾಂಗದ ಅನುಮೋದನೆ ಆಗ್ಲೇಬೇಕು. ಯಾವಾಗ ಒಂದು ಸೆಷನ್ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗ ಒಂದು 6 ವೀಕ್ ಒಳಗೆ ಇದಕ್ಕೆ ಅಪ್ರೂವ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಅದು ಲ್ಯಾಪ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮಾತ್ರ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, Prime Minister Shri Narendra Modi joined his Nordic counterparts in Oslo for the 3rd India-Nordic Summit. ಇಂಡಿಯಾದು 3rd India-Nordic Summit ನಡೀತಾ ಇದೆ. ಎಲ್ಲಿ ನಡೀತಾ ಇರೋಂಥದ್ದು? ಓಸ್ಲೋದಲ್ಲಿ ನಡೀತಾ ಇದೆ. ಓಸ್ಲೋ ಬಂದು ನಾರ್ವೆನಲ್ಲಿ ಲೊಕೇಟ್ ಆಗಿರುವಂಥದ್ದು. ಕೇಳ್ತಾರೆ ಲೊಕೇಶನ್ ಎಲ್ಲಿ ನಡೀತು ಅಂತ ಕೇಳ್ತಾರೆ. ನಾರ್ವೆ ಓಸ್ಲೋನಲ್ಲಿ ನಡೀತಾ ಇದೆ. ಸೊ ಆ ಒಂದು ಸಮಿಟ್ಗೆ ಈಗ ಪ್ರಧಾನಮಂತ್ರಿ ಅವರು ಅಟೆಂಡ್ ಮಾಡಿದ್ದಾರೆ. ಏನಂತಂದ್ರೆ ಆಲ್ಮೋಸ್ಟ್ 43 ಇಯರ್ಸ್ ಆದ್ಮೇಲೆ ಅಟೆಂಡ್ ಮಾಡ್ತಾ ಇರುತ್ತೆ. ಇಂಡಿಯಾದಿಂದ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಒಬ್ರು ಅಟೆಂಡ್ ಮಾಡ್ತಾ ಇರೋದು ಆಲ್ಮೋಸ್ಟ್ 43 ಇಯರ್ಸ್ ಆದ್ಮೇಲೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾರ್ಡಿಕ್ ಸಮಿಟ್ ಅಟೆಂಡ್ ಮಾಡ್ತಾ ಇರುವಂತದ್ದು ಏನಂತಂದ್ರೆ, ಈ ನಾರ್ಡಿಕ್ ಕಂಟ್ರೀಸ್ಗಳು ಏನಿದೆಯಲ್ಲ, ಯುರೋಪಿಯನ್ ಕಂಟ್ರೀಸ್ಗಳು, ಸೊ ಇವು ಹ್ಯೂಮನ್ ಡೆವಲಪ್ಮೆಂಟ್ ಆಗ್ಬೋದು ಅಥವಾ ರಿನ್ಯೂವಬಲ್ ಎನರ್ಜಿ ಆಗ್ಬೋದು, ಇನೋವೇಷನ್ ಆಗ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ಗಳಿದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಡಿಸ್ಕಷನ್ಸ್ಗಳು ಆಗಿದೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಟ್ರೇಡು, ಗ್ರೀನ್ ಎನರ್ಜಿ, ಇನೋವೇಷನ್, ಕ್ಲೈಮೇಟ್ ಆಕ್ಷನ್, ಮೆರಿಟೈಮ್ ಕೋಆಪರೇಷನ್, ಈ ರೀತಿಯಾಗಿ ಸಾಕಷ್ಟು ಡಿಸ್ಕಷನ್ ಆಗಿದೆ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ನಾರ್ಡಿಕ್ ಕಂಟ್ರೀಸ್ಗಳು ಯಾವ್ಯಾವುದು ಅಂತ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಸೊ ನೋಡ್ಕೋಬೇಕಾಗುತ್ತೆ, ಡೆನ್ಮಾರ್ಕ್, ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್. ಸೊ ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳುವಂಥದ್ದು? ಪಾಯಿಂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಪಾಯಿಂಟ್ ಅನ್ನೋ ಪದ ಗೊತ್ತಲ್ಲ, ಪಾಯಿಂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು. ಫಿನ್ಲ್ಯಾಂಡು, ಐಸ್ಲ್ಯಾಂಡು, ನಾರ್ವೆ, ಡೆನ್ಮಾರ್ಕ್ ಮತ್ತೆ ಸ್ವೀಡನ್ ಪಾಯಿಂಟ್ಸ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಒಂದು NDS ಲಾಸ್ಟ್ 3 ವರ್ಡ್ಸ್ ಇದೆಯಲ್ಲ, NDS, ಇವುಗಳನ್ನ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತಾನು ಕರೀತಾರೆ. ಯಾಕಂತಂದ್ರೆ ಎಕ್ಸಾಮ್ ಆಲ್ರೆಡಿ ಕೇಳಿದ್ದಾರೆ, ಯಾವುದು ಒಂದು ನಾರ್ಡಿಕ್ ಕಂಟ್ರೀಸ್ ಗಳಿದ್ದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಈ NDS ಅಂತಂದ್ರೆ ನಾರ್ವೆ, ಡೆನ್ಮಾರ್ಕ್ ಮತ್ತೆ ಸ್ವೀಡನ್. ನಾರ್ವೆ, ಡೆನ್ಮಾರ್ಕ್ ಮತ್ತೆ ಸ್ವೀಡನ್ ಏನಿದೆಯಲ್ಲ, ಸೊ ಇವುಗಳನ್ನ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಈ ಕೆಳಗಿನಲ್ಲಿ ಯಾವ ದೇಶವನ್ನು ನಾರ್ಡಿಕ್ ದೇಶಗಳು ಎಂದು ಪರಿಗಣಿಸಲಾಗುತ್ತೆ ಅಂತ ಕೇಳಿದರೆ, ಸೊ ಪಾಯಿಂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಸೊ ಫಿನ್ಲ್ಯಾಂಡು, ಐಸ್ಲ್ಯಾಂಡು, ನಾರ್ವೆ, ಡೆನ್ಮಾರ್ಕ್ ಮತ್ತೆ ಸ್ವೀಡನ್, ಈ 5 ಕೂಡ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳ ನಾರ್ಡಿಕ್ ಕಂಟ್ರೀಸ್ಗಳೇ ಆಗಿರುತ್ತೆ. ನೆನ್ಪಿಟ್ಕೋಬೇಕು, ನಾರ್ಡಿಕ್ ಕಂಟ್ರೀಸ್ಗಳೇ ಆಗಿದೆ. ಸೊ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, WHO ಡಿಕ್ಲೇರ್ಸ್ ಎಬೋಲಾ ಗ್ಲೋಬಲ್ ಎಮರ್ಜೆನ್ಸಿ ಆಸ್ ಡೆತ್ ಟೋಲ್ ಹಿಟ್ಸ್ 87. ಈಸ್ ದೇರ್ ಎನಿ ವ್ಯಾಕ್ಸಿನ್? ಏನಂತಂದ್ರೆ WHO ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದು ಈ ಒಂದು ಎಬೋಲನ್ನ ಗ್ಲೋಬಲ್ ಎಮರ್ಜೆನ್ಸಿ ಅಂತೇಳಿ ಡಿಕ್ಲೇರ್ ಮಾಡಿದೆ. ಯಾವಾಗ ಸಾವು ನೋವುಗಳು ಜಾಸ್ತಿ, ಯೂಶಲಿ ಇದು ಆಫ್ರಿಕಾದಲ್ಲಿ ನೋಡೋಕೆ ಸಿಕ್ಕಿದಂತಹ ಒಂದು ರೋಗ, ಯಾವಾಗ ಸಾವುಗಳು ಜಾಸ್ತಿ ಆಗ್ತಾ ಇದೆ, ಸೊ ಅವಾಗ ಏನ್ ಮಾಡಿದೆ ಅಂತಂದ್ರೆ WHO ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್, ನೆನ್ಪಿಟ್ಕೋಬೇಕು, ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತೇಳಿ ಡಿಕ್ಲೇರ್ ಮಾಡಿದೆ. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂತದ್ದು ಕೇಳ್ತಾರೆ, ಯಾರು ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಯಾರು ಡಿಕ್ಲೇರ್ ಮಾಡ್ತಾರೆ ಅಂದ್ರೆ WHO ಅಂತ ನೆನ್ಪಿಟ್ಕೋಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಎಬೋಲಾ ಬಗ್ಗೆ ನೋಡ್ಬೇಕಾಗುತ್ತೆ. ಎಬೋಲಾ ಬಂದು ಒಂದು ವೈರಸ್ ಇಂದ ಬರ್ತಿರುವಂತ ಆಲ್ರೆಡಿ ಗೊತ್ತೇ ಆಗಿದೆ. ಸೊ ವೈರಸ್ ಅಂತಂದ್ರೆ ಯಾವುದು? ಆರ್ಥೋಪರ್ಲ ವೈರಸ್ ಅಂತ ಹೇಳ್ಬಿಟ್ಟು ಆರ್ಥೋ ಎಬೋಲಾ ವೈರಸ್ ಅಂತ ಹೇಳಿ ಹೆಸರು ಬಂದು. ಸೊ ಇದು ಫಸ್ಟ್ 1976 ಅಲ್ಲಿ ಕಾಂಗೋ ರೀಜನ್ ನಲ್ಲಿ ಎಬೋಲಾ ಅಂತ ಒಂದು ರಿವರ್ ಇರುತ್ತೆ.
ಸೊ ಆ ಒಂದು ತಟದಲ್ಲಿ ಸಿಕ್ಕಿರೋದ್ರಿಂದ ಆ ರಿವರ್ ಹೆಸರು ಅದಕ್ಕೆ ಇಟ್ಟಿರೋದು ಎಬೋಲಾ ವೈರಸ್ ಅಂತ ಹೇಳ್ಬಿಟ್ಟು. ಇದು ಯೂಶಲಿ ಸ್ಪ್ರೆಡ್ ಆಗುವಂಥದ್ದು ಫ್ರೂಟ್ಸ್ ಬ್ಯಾಟ್ಸ್, ಬಾವುಲಿಗಳು ಅಂತ ಏನ್ ಹೇಳ್ತೀವಲ್ಲ, ಸೊ ಅದ್ರ ಮೂಲಕ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ವೈರಸ್ ನ ಕ್ಯಾರಿ ಮಾಡುವಂತಹ ವೆಕ್ಟರ್ ಬಾವಲಿಗಳಾಗಿರ್ತವೆ. ಸೊ ಇದು ಹ್ಯೂಮನ್ ಟು ಹ್ಯೂಮನ್ ಕೂಡ ಟ್ರಾನ್ಸ್ಮಿಷನ್ ಆಗುವಂಥದ್ದು ನಾವು ಅಬ್ಸರ್ವ್ ಮಾಡಿದೀವಿ. ಇಫ್ ಇನ್ ಕೇಸ್ ಏನಾದ್ರು ಆ ಒಂದು ಎಬೋಲಾ ವೈರಸ್ ಅಟ್ಯಾಕ್ ಆಯ್ತು ಅಂತಂದ್ರೆ ವ್ಯಕ್ತಿನಲ್ಲಿ ಸಿಂಪ್ಟಮ್ಸ್ ಗಳು ನೋಡಬಹುದು. ಹೈ ಫೀವರ್ ಆಗುವಂಥದ್ದು, ಮಸಲ್ ಪೈನ್, ಡಯೇರಿಯಾ, ರ್ಯಾಶಸ್, ವಾಮಿಟಿಂಗು, ಮತ್ತೆ ಬ್ಲೀಡಿಂಗ್, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿರುತ್ತೆ, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗ್ತಿರುತ್ತೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಸಿಂಪ್ಟಮ್ಸ್ ಇಂದ ವ್ಯಕ್ತಿ ಸಫರ್ ಮಾಡ್ತಿರ್ತಾನೆ. ಮತ್ತೆ ಇದರ ಡೆತ್ ನೋಡಿ 50% ಮಾರ್ಟಾಲಿಟಿ ರೇಟ್ ಇದೆ. 50% ಸಾವನ್ನಪ್ಪುವಂತ ಚಾನ್ಸಸ್ ಇರುತ್ತೆ ಇಫ್ ಇನ್ ಕೇಸ್ ಏನಾದ್ರು ಆ ವ್ಯಕ್ತಿ ಈ ಒಂದು ಎಬೋಲಾ ವೈರಸ್ಗೆ ತುತ್ತಾದ ಅಂತಂದ್ರೆ. ಮತ್ತೆ ಇವನ್ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ಹೇಳಿದೆ. ಮನುಷ್ಯನಿಂದ ಮನುಷ್ಯನಿಗೂ ಸ್ಪ್ರೆಡ್ ಆಗುತ್ತೆ. ಬರೀ ಬಾವಲಿಯಿಂದ ಮನುಷ್ಯನಿಗೆ ಬರುವಂತದಲ್ಲ, ಮನುಷ್ಯ ಅವನ ಒಂದು ಬಾಡಿ ಫ್ಲೂಯಿಡ್, ಸಲೈವ್ ಆಗ್ಬೋದು, ವಾಮಿಟ್ ಆಗ್ಬೋದು, ಅಥವಾ ಬ್ಲಡ್ ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಫ್ಲೂಯಿಡ್, ಬ್ಲಡ್, ಒಂದು ಬಾಡಿ ಫ್ಲೂಯಿಡ್ ಎಂದು ಕೂಡ ಮನುಷ್ಯನಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಈಗ ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತೇಳಿ WHO ಡಿಕ್ಲೇರ್ ಮಾಡಿರುವಂತದ್ದು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಎಬೋಲಾ ವೈರಸ್ ಕಾಯಿಲೆಗೆ ಸಂಬಂಧಿಸಿದ ಕೆಳಗಿನಗಳನ್ನು ಗಮನಿಸಿ. ಈ ರೋಗವನ್ನು ಮೊದಲ ಬಾರಿಗೆ 1976ರಲ್ಲಿ ಮಧ್ಯ ಆಫ್ರಿಕಾದ ಎಬೋಲಾ ನದಿಯ ಹತ್ತಿರದಲ್ಲಿ ಗುರುತಿಸಲಾಯಿತು. ಹೌದು, ಎಬೋಲಾ ನದಿ ಹತ್ರ ಗುರುತಿಸಿರೋದಕ್ಕೆ ಇದಕ್ಕೆ ಎಬೋಲಾ ವೈರಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹಣ್ಣು ತಿನ್ನುವ ಬಾವಲಿಗಳ ಎಬೋಲಾ ಹರಡುವಿಕೆ ನಿಕಟ ಸಂಬಂಧ ಹೊಂದಿವೆ. ಹೌದು, ಈ ಫ್ರೂಟ್ ಬ್ಯಾಟ್ ಅಥವಾ ಬಾವಲಿಗಳಂತ ಹೇಳ್ತೀವಿ, ಸೊ ಇವುಗಳು ಕ್ಯಾರಿಯರ್ ಆಗಿ ಅಥವಾ ವೆಕ್ಟರ್ಗಳಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಎಬೋಲಾ ಮುಖ್ಯವಾಗಿ ಸೋಂಕಿತರ ದೈಹಿಕ ದ್ರವಗಳು, ಬಾಡಿ ಫ್ಲೂಯಿಡ್ಸ್ ನೇರ ಸಂಪರ್ಕದ ಮೂಲಕ ಹರಡುತ್ತವೆ. ಸೊ ಹಾಗಾಗಿ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗ್ತಿರುವಂಥದ್ದು ಇದರಿಂದಾನೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಪೊಲೀಸ್ ಡೇಟಾ ಸೆಂಟರ್ ಗೇಟ್ಸ್ ISO IEC 27001 ಸರ್ಟಿಫಿಕೇಶನ್. ಕರ್ನಾಟಕ ಪೊಲೀಸ್ ಡೇಟಾ ಸೆಂಟರ್ಗಳು, ಕರ್ನಾಟಕ ಪೊಲೀಸ್ ಡೇಟಾ ಸೆಂಟರ್ಗಳಿಂದ ಸೊ ಅವುಗಳಿಗೆ ಈಗ ISO IEC ಸರ್ಟಿಫಿಕೇಶನ್ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿನಲ್ಲಿರುವಂಥದ್ದು. ಏನಿದು ISO IEC ಅಂತಂದ್ರೆ, ISO ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು, IEC ಅಂತಂದ್ರೆ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ ಕಮಿಷನ್ ಅಂತ ಹೇಳ್ಬಿಟ್ಟು ಇವರು ಸರ್ಟಿಫೈ ಮಾಡಿದ್ದಾರೆ ಕರ್ನಾಟಕ ಪೊಲೀಸ್ ಡೇಟಾ ಸೆಂಟರ್ಗಳನ್ನ. ಈ ಪೊಲೀಸ್ ಡೇಟಾ ಸೆಂಟರ್ಗಳಿದೆಯಲ್ಲ, ಆಕ್ಚುಲಿ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಅಥವಾ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಮಾಡ್ಕೋತಾರೆ, ಯಾವ ಇನ್ಫಾರ್ಮೇಶನ್, ಈಗ ಯಾವ್ದಾದ್ರು ಕ್ರೈಮ್ ಇನ್ಫಾರ್ಮೇಶನ್ ಆಗ್ಬೋದು, ಮಿಸ್ಸಿಂಗ್ ಇನ್ಫಾರ್ಮೇಶನ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, PT ಕೇಸಸ್ಗಳಾಗ್ಬೋದು, ಅಥವಾ ಟ್ರಾಫಿಕ್ ವೈಲೇಷನ್ ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಡೇಟಾ ಇನ್ಫಾರ್ಮೇಶನ್ಗಳು ಈ ಒಂದು ಡೇಟಾ ಸೆಂಟರ್ಗಳಿಗೆ ಬರ್ತಾ ಇರುತ್ತೆ. ಸೊ ಆ ಒಂದು ಡೇಟಾ ಸೆಂಟರ್ ಇರುವಂತಹ ಇನ್ಫಾರ್ಮೇಶನ್ ಎಷ್ಟು ಸೆಕ್ಯೂರ್ ಇದೆ, ಸೈಬರ್ ಅಟ್ಯಾಕ್ಗೆ ಎಷ್ಟು ರೆಸಿಲಿಯಂಟ್ ಇದೆ, ಅಥವಾ ಎಷ್ಟು ಅಥೆಂಟಿಕೇಟೆಡ್ ಆಗಿದೆ, ಎಷ್ಟು ಇಂಟಿಗ್ರಿಟಿ ಇದೆ. ಸೊ ಇದನ್ನ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಈ ಸರ್ಟಿಫಿಕೇಶನ್ ಇಶ್ಯೂ ಮಾಡುವಂಥದ್ದು. ಈ ರೀತಿಯ ಒಂದು ಸರ್ಟಿಫಿಕೇಶನ್ ಇನ್ಶೋರ್ ಆಯ್ತು ಅಂತಂದ್ರೆ ಅದು ಪಬ್ಲಿಕ್ ಟ್ರಸ್ಟ್ ನ ಎನ್ಶೋರ್ ಮಾಡುತ್ತೆ, ಅಥವಾ ಒಂದು ರೆಸಿಲಿಯನ್ಸ್ ತೋರಿಸುತ್ತೆ, ಅಥವಾ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಈ ಸರ್ಟಿಫಿಕೇಶನ್ ಇಶ್ಯೂ ಮಾಡುವಂಥದ್ದು. ಈ ಸರ್ಟಿಫಿಕೇಶನ್ ಇಶ್ಯೂ ಆಯ್ತು ಅಂತಂದ್ರೆ CIA ಟ್ರಯಡ್ ಅಂತ ಕರಿತೀವಿ. CIA ಟ್ರಯಡ್ ಅಂತಂದ್ರೆ C ಅಂತಂದ್ರೆ ಕಾನ್ಫಿಡೆನ್ಶಿಯಾಲಿಟಿ, I ಅಂತಂದ್ರೆ ಇಂಟಿಗ್ರಿಟಿ, A ಅಂತಂದ್ರೆ ಆಕ್ಸೆಸಿಬಿಲಿಟಿ, ಅಂದ್ರೆ ಪ್ರಾಪರ್ ಆಕ್ಸೆಸಿಬಿಲಿಟಿ. ಸೊ ಇದನ್ನ ಆ ಒಂದು ಡೇಟಾ ಸೆಂಟರ್ಗಳು ಮ್ಯಾನೇಜ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದಾಗುತ್ತೆ. ಎಷ್ಟೆಲ್ಲ ಇನ್ಫಾರ್ಮೇಶನ್ ಈ ಒಂದು ಡೇಟಾ ಸೆಂಟರ್ಗಳಿಗೆ ಬರುತ್ತೆ ಅಂತಂದ್ರೆ, ಈ CCTN ಅಂತ ಓದಿರ್ತೀವಿ, ಕ್ರಿಮಿನಲ್ ಟ್ರ್ಯಾಕಿಂಗ್ ಸಿಸ್ಟಮ್ ನೆಟ್ವರ್ಕ್ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಆಗ್ಬೋದು. ಆಮೇಲೆ ಈ ಬೀಟ್ ಪೊಲೀಸ್ ಮಾಡ್ತಾರಲ್ಲ, ಸ್ಮಾರ್ಟ್ ಬೀಟ್, ಸೊ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಆಗ್ಬೋದು, ಅಥವಾ KSP ಮೊಬೈಲ್ ಆಪ್ ಆಗ್ಬೋದು, ಅಥವಾ ಸೈಬರ್ ಕ್ರೈಮ್ ಸಿಸ್ಟಮ್ ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಇನ್ಫಾರ್ಮೇಶನ್ಗಳು ಆ ಡೇಟಾ ಸೆಂಟರ್ಗೆ ಬರುತ್ತೆ. ಸೊ ಆ ಒಂದು ಡೇಟಾ ನೀಟಾಗಿ ಪ್ರೊಟೆಕ್ಟ್ ಆಗ್ತಾ ಇದೆ, ಕಾನ್ಫಿಡೆನ್ಶಿಯಾಲಿಟಿ ಇದೆ, ಸೊ ಈ ರೀತಿಯಲ್ಲಿ ಅಥವಾ ಇಂಟಿಗ್ರಿಟಿ ಇದೆ ಅಂತ ಎನ್ಶೋರ್ ಮಾಡ್ಕೊಳ್ಳುವಂತ ಒಂದು ಸರ್ಟಿಫಿಕೇಶನ್ ಆಗಿರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಆ ಸರ್ಟಿಫಿಕೇಶನ್ ಸಿಕ್ತು ಅಂತಂದ್ರೆ ಜನಗಳಲ್ಲಿ ಯಾವ ರೀತಿ ಭಾವನೆ ಬರುತ್ತೆ ಅಂತಂದ್ರೆ, ಸೈಬರ್ ಸೆಕ್ಯೂರಿಟಿ ಸ್ಟ್ರೆಂಥನ್ ಆಗಿದೆ ಕರ್ನಾಟಕ ಡೇಟಾ ಸೆಂಟರ್ಗಳಲ್ಲಿ, ಪೊಲೀಸ್ ಡೇಟಾ ಸೆಂಟರ್ಗಳಲ್ಲಿ ಸೈಬರ್ ಸೆಕ್ಯೂರಿಟಿ ಎನ್ಶೋರ್ ಆಗಿದೆ. ಇಫ್ ಇನ್ ಕೇಸ್ ಏನಾದರೂ ಅಟ್ಯಾಕ್ ಆಯ್ತು ಅಂತಂದ್ರೆ ಅದನ್ನ ರಿಕವರ್ ಮಾಡೋಷ್ಟು ಅದಕ್ಕೆ ಶಕ್ತಿ ಇದೆ. ಮತ್ತೆ ಒಂದು ಪೀಪಲ್ ಟ್ರಸ್ಟ್ ನ ಅದು ಎನ್ಶೋರ್ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಸರ್ಟಿಫಿಕೇಶನ್ ಕೊಡುವಂತದ್ದಾಗಿದೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವತ್ತು ಬರುತ್ತೆ, ಕರ್ನಾಟಕ ಪೊಲೀಸ್ ಡೇಟಾ ಸೆಂಟರ್ ಪ್ರಮಾಣೀಕರಣಕ್ಕೆ ಸಂಬಂಧಿಸಿದ ಕೆಳಗಿನಗಳನ್ನು ಗಮನಿಸಿ. ಕರ್ನಾಟಕ ರಾಜ್ಯ ಪೊಲೀಸ್ ಡೇಟಾ ಸೆಂಟರ್ ತನ್ನ ಮಾಹಿತಿ ಭದ್ರತಾ ನಿರ್ವಹಣೆ ವ್ಯವಸ್ಥೆಗಾಗಿ ಪ್ರತಿಷ್ಠಿತ ISO IEC 27001 ಪ್ರಮಾಣ ಪತ್ರವನ್ನು ಪಡೆದಿದೆ. ಹೌದು, ಪಡೆದಿದೆ. ಸೊ ಅದಕ್ಕೆ ಸುದ್ದಿನಲ್ಲಿರುವಂತದ್ದು. ISO IEC 27001 ಪ್ರಮುಖವಾಗಿ ಸೈಬರ್ ಭದ್ರತಾ ಮಾನದಂಡಗಳು, ಡೇಟಾ ರಕ್ಷಣೆ, ಗೌಪ್ಯತೆ, ಸಮಗ್ರತೆ ಮತ್ತು ಮಾಹಿತಿ ಲಭ್ಯತೆಯ ಆಧಾರವನ್ನು ಕೇಂದ್ರೀಕರಿಸುತ್ತದೆ. ಸೊ ಇದೆಲ್ಲ ಇರೋದಕ್ಕೇನೆ ಸೊ ಅದಕ್ಕೆ ಸರ್ಟಿಫಿಕೇಶನ್ ಸಿಕ್ಕಿರುವಂತದ್ದು, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇನ್ ಫಸ್ಟ್ ಕರ್ನಾಟಕ ಟು ಲಾಂಚ್ AI ಪ್ಲಾಟ್ಫಾರ್ಮ್ ಫಾರ್ ಸ್ಮಾರ್ಟ್ ಡಾಕ್ಯುಮೆಂಟ್ ಆಕ್ಸೆಸ್. ಕರ್ನಾಟಕದಲ್ಲೂ ಈ ಒಂದು DPAR ಅಂತ ಕರಿತೀವಿ, ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಏನಿದೆಯಲ್ಲ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್. ಸೊ ಈ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದ್ದಾರೆ. ಇದು AI ಬೇಸ್ಡ್ ಆಗಿದೆ. ಏನಂದ್ರೆ, ಈಗ ಒಂದು ಕರ್ನಾಟಕದ ಯಾವ್ದಾದ್ರು ಸರ್ಕಾರಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಸರ್ಕ್ಯುಲರ್ಗಳು, ನೋಟಿಫಿಕೇಶನ್ಸ್ಗಳು, ಡಾಕ್ಯುಮೆಂಟ್ಸ್ಗಳು ಹರಿದಾಡ್ತಾನೆ ಇರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ಗಳು ತುಂಬಾ ಲೆಂತ್ ಇರೋದ್ರಿಂದ ಇನ್ಫಾರ್ಮೇಶನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಪ್ರಾಪರ್ ಆಗಿ ಅಲ್ಲಿ ಕೆಲಸ ಮಾಡುವಂತವ್ರು ಅರ್ಥ ಮಾಡ್ಕೊಳ್ದೇ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಾರಾಂಶ
ಸಾರಾಂಶ ನೆನ್ಪಿಟ್ಕೋಬೇಕು. ಸಾರಾಂಶ ಅನ್ನೋ ಒಂದು ಆಪ್ ನ ಅಥವಾ AI ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದ್ದಾರೆ. ಇದೇನ್ ಮಾಡುತ್ತೆ ಅಂತಂದ್ರೆ ಕಂಪ್ಲೀಟ್ ಆ ಡಾಕ್ಯುಮೆಂಟ್ ಇರುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನ ಸಮರೈಸ್ ಮಾಡ್ಬಿಟ್ಟು ಓದೋ ರೀತಿಯಲ್ಲಿ ಅವಕಾಶ ಮಾಡ್ಕೊಡುತ್ತದೆ. ಯಾರು ಕೊಡುತ್ತೆ ಅಂತಂದ್ರೆ ಅಲ್ಲಿರುವಂತ ಗೌರ್ಮೆಂಟ್ ಅಫಿಷಿಯಲ್ಸ್ ಅಷ್ಟೇ ಅಂತಲ್ಲ, ಇವನ್ ಸಿಟಿಸನ್ಸ್ಗೂ ಇದು ಆಕ್ಸೆಸ್ ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ಇದನ್ನ ತಂದಿರುವಂತದ್ದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್. ಸದ್ಯಕ್ಕೆ ಇವಾಗ ಎಜುಕೇಶನ್, ರೆವಿನ್ಯೂ, ಫಿನಾನ್ಸ್, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, RDPI ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜು ಇದರ ಒಂದು ಬೆನಿಫಿಟ್ಸ್ ತಗೋತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ. ಮತ್ತೆ ಈ ರೀತಿಯಾದಂತಹ ಒಂದು AI ಪ್ಲಾಟ್ಫಾರ್ಮ್ ಸಾರಾಂಶ ಅಂತ AI ಪ್ಲಾಟ್ಫಾರ್ಮ್ ಫಸ್ಟ್ ಟೈಮ್ ತರ್ತಿರುವಂತದ್ದು ಕರ್ನಾಟಕದಲ್ಲೇ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಯಾವ ರೀತಿ ಬರ್ಬೋದು? ಸಾರಾಂಶ AI ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಾರಾಂಶ ಎಂಬುದು ಸರ್ಕಾರಿ ದಾಖಲೆಗಳನ್ನು ಸಂಕ್ಷಿಪ್ತಗೊಳಿಸಲು ಅಂದ್ರೆ ಕ್ರಿಸ್ಪ್ ಮಾಡುತ್ತೆ ಮತ್ತು ಪ್ರವೇಶಿಸಲು ಅಂದ್ರೆ ಆಕ್ಸೆಸ್ ಕೊಡೋದಕ್ಕೆ ಕರ್ನಾಟಕದ ಈ ಆಡಳಿತ ಇಲಾಖೆಯು ಪ್ರಾರಂಭಿಸಿರುವ ಒಂದು AI ಆಧಾರಿತ ವೇದಿಕೆಯಾಗಿದೆ. ಕರೆಕ್ಟ್ ಆಗಿದೆ. ಈ ವೇದಿಕೆಯನ್ನು ಕೇವಲ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ವಿನ್ಯಾಸಗೊಳಿಸಲಾಗಿದೆ. ಆ ರೀತಿ ಏನಿಲ್ಲ, ಇದನ್ನ ಕಾಮನ್ ಸಿಟಿಸನ್ ಕೂಡ ಆಕ್ಸೆಸ್ ಮಾಡಿ ಸೊ ಅವರು ಕೂಡ ಅದನ್ನ ಅರ್ಥ ಮಾಡ್ಕೋಬಹುದು, ಗೌರ್ಮೆಂಟ್ ಸರ್ಕಲ್ಗಳನ್ನ ಅರ್ಥ ಮಾಡ್ಕೋಬಹುದು, ಈ ಒಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೋಬಹುದು. ಸೊ ನೆನ್ಪಿಟ್ಕೊಳ್ಳಿ ಸಾರಾಂಶ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ಗಳು ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಒಂದು ಮಾತ್ರ ಸರಿ ಆಗುತ್ತೆ. ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ, ಎರಡನೇದು. ಸೊ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕೃಷಿ ಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸ್ ಟು ಬೂಸ್ಟ್ ಇಂಡಸ್ಟ್ರಿಯಲ್ ಗ್ರೋತ್ ಇನ್ ಕಲ್ಯಾಣ ಕರ್ನಾಟಕ. ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಬಗ್ಗೆ ಸಾಕಷ್ಟು ಸಲ ಓದಿರ್ತೀವಿ. ಇನೋವೇಷನ್ ಆಗ್ಬೋದು, ಬಯೋಟೆಕ್ನಾಲಜಿಗೆ ಆಗ್ಬೋದು, ಸ್ಪೇಸ್ ಟೆಕ್ನಾಲಜಿಗೆ ಆಗ್ಬೋದು, ಅಲ್ಲಿ ಒಂದಷ್ಟು ಎಲ್ಲಾ ರೀತಿಯಲ್ಲೂ ಒಂದು ಇನೋವೇಷನ್ ಅನ್ಲಿಕ್ಕೆ ಇನ್ಕ್ಯುಬೇಷನ್ ಆಗ್ಬೋದು, ಮೆಂಟರಿಂಗ್ ಆಗ್ಬೋದು, ಫಂಡಿಂಗ್ ಆಗ್ಬೋದು, ಎಲ್ಲಾ ರೀತಿ ಸಪೋರ್ಟ್ ಕೊಡೋದಕ್ಕೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಅಗ್ರಿಕಲ್ಚರ್ ಫೀಲ್ಡ್ ಸಂಬಂಧಪಟ್ಟ ಹಾಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಕಲಬುರಗಿನಲ್ಲಿ ತರ್ತಿದ್ದಾರೆ. ಸೊ ಅದಕ್ಕೆ ಇಟ್ಟಿರೋ ಹೆಸರು ಬಂದು ಕೃಷಿ ಕಲ್ಪ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಷ್ಟು ಇನೋವೇಷನ್ ಪ್ರಮೋಟ್ ಮಾಡುವಂತದ್ದಾಗ್ಬೋದು, ಮತ್ತೆ ಆಂಟ್ರಪ್ರಿನರ್ಶಿಪ್ ನ ಪ್ರಮೋಟ್ ಮಾಡುವಂತದ್ದಾಗ್ಬೋದು, ಇಂಡಸ್ಟ್ರಿಗಳ ಗ್ರೋತ್ ಗೆ ಸಪೋರ್ಟ್ ಮಾಡುವಂತದ್ದಾಗ್ಬೋದು. ಸೊ ಈ ರೀತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ. ಸೊ ಅದಕ್ಕೆ ಇಟ್ಟಿರೋ ಹೆಸರು ಬಂದು ಕೃಷಿ ಕಲ್ಪ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಈ ಒಂದು ಪ್ರೋಗ್ರಾಮ್ಗಳು 2 ಹಂತದಲ್ಲಿ ನಡೆಯುತ್ತೆ. ಮೊದಲನೇದು ಬಂದು ಪ್ರೇರಣಾ ಅಂತ. ಈಗ ನಾನು ಏನ್ ಹೇಳಿದೆ, ಟ್ರೈನಿಂಗ್ ಕೊಡುವಂಥದ್ದಾಗ್ಬೋದು, ಅಥವಾ ಅವ್ರಿಗೆ ಮೆಂಟರಿಂಗ್ ಮಾಡುವಂಥದ್ದಾಗ್ಬೋದು, ಗೈಡೆನ್ಸ್ ಕೊಡುವಂಥದ್ದಾಗ್ಬೋದು, ಟೆಕ್ನಾಲಜಿ ಸಪೋರ್ಟ್ ಮಾಡುವಂಥದ್ದಾಗ್ಬೋದು, ಇದೆಲ್ಲ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಅದಕ್ಕೆ 12 ವಾರಗಳ ಕಾಲ ಅದು ಪ್ರಿಪ್ರೇಷನ್ ಮಾಡ್ಕೊಳ್ತಾರಲ್ಲ, ಸೊ ಅದಕ್ಕೆ ಪ್ರೇರಣಾ ಅಂತ ಇಟ್ಟಿರುವಂಥದ್ದು. ನೆಕ್ಸ್ಟ್ ಬಂದು ವಿಕಾಸ್ ಪೀರಿಯಡ್ ಅಂತ. ವಿಕಾಸ್ ಪೀರಿಯಡ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ವಿಕಾಸ್ ಪೀರಿಯಡ್ ಅಲ್ಲಿ ಎಲ್ಲಾನು ಆ ಒಂದು ಇನ್ಕ್ಯುಬೇಷನ್ ಮಾಡುವಂತ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಸೊ ಎರಡು ಸ್ಟೇಜ್ ಅಲ್ಲಿ ನಡೆಯುತ್ತೆ, ಒಂದು ಪ್ರೇರಣಾ, ಇನ್ನೊಂದು ವಿಕಾಸ್. ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇದನ್ನ ತಂದಿರುವಂತದ್ದು ಯಾರು? ಇದನ್ನ ತಂದಿರುವಂತದ್ದು ಬಂದು ಅಥವಾ ಈ ಒಂದು ಕೃಷಿ ಕಲ್ಪನ ತಂದಿರುವಂತದ್ದು ಯಾರು ಅಂತಂದ್ರೆ RDPR ಅಂತಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜು. ಅದ್ರ ಜೊತೆಗೆ ಇನ್ಫಾರ್ಮೇಶನ್ ITBT ಡಿಪಾರ್ಟ್ಮೆಂಟ್ ಒಂದು, ಮತ್ತೆ KKRDB ಅಂತ ಕರಿತೀವಿ, ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ. ಸೊ ಅವರು ಒಟ್ಟು 3 ಜನ, RDPR, ITBT ಡಿಪಾರ್ಟ್ಮೆಂಟ್ ಮತ್ತೆ KKRDB ಅವರು 3 ಸೇರಿ ಎಸ್ಟಾಬ್ಲಿಷ್ ಮಾಡುವಂತದ್ದು. ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗ ಇನೋವೇಷನ್, ಸ್ಟಾರ್ಟ್ಅಪ್ಸ್ ಮತ್ತೆ ರೂರಲ್ ಆಂಟರ್ಪ್ರಿನರ್ಶಿಪ್ ಮತ್ತೆ ಇಂಡಸ್ಟ್ರಿಯಲ್ ಗ್ರೋತ್, ಈ ಒಂದು ಉದ್ದೇಶಗಳನ್ನ ಇಟ್ಕೊಂಡು ತಂದಿರುವಂತದ್ದು ಎಲ್ಲಿ? ಕಲಬುರಗಿನಲ್ಲಿ ಕೃಷಿ ಕಲ್ಪ. ಇದೊಂದು ಸೆಂಟರ್ ಆಫ್ ಎಕ್ಸಲೆನ್ಸ್. ಪ್ರಶ್ನೆ ಯಾವ ರೀತಿ ಬರ್ಬೋದು? ಕೃಷಿ ಕಲ್ಪ ಅತ್ಯುನ್ನತ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದನ್ನು ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆಯು ಏಕೈಕವಾಗಿ ಅನುಷ್ಠಾನಗೊಳಿಸಿದೆ. ಇಲ್ಲ, ಇದನ್ನು ITBT ಅಷ್ಟೇ ಅಲ್ಲ ತಂದಿರುವಂತದ್ದು, ಇದ್ರ ಜೊತೆಗೆ RDPR ಸೇರ್ಕೊಂಡಿದೆ, ಮತ್ತೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಕೂಡ ಸೇರ್ಕೊಂಡಿದೆ. ಬರೀ ITBT ಡಿಪಾರ್ಟ್ಮೆಂಟ್ ಒಂದೇ ತಂದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಕೃಷಿ ತಂತ್ರಜ್ಞಾನ, ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳು ಹಾಗೂ ತೃತೀಯ ಹಂತದ ನಗರಗಳ ಅಭಿವೃದ್ಧಿಗೆ ಗಮನ ಹರಿಸುತ್ತದೆ. ಹೌದು, ಈಗ ಏನೊಂದು ಟಾಪ್ ಸಿಟೀಸ್ ಏನಿರ್ತಾವಲ್ಲ, ಬೆಂಗಳೂರು, ಮೈಸೂರು, ಧಾರವಾಡ, ಇದನ್ನ ಬಿಟ್ಟು ಕೂಡ ಟೈ 2, ಟೈ 3 ಸಿಟೀಸ್ಗೆ ಈ ಒಂದು ಇಂಡಸ್ಟ್ರಿ, ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ತಂದಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇದು ವಿಕಾಸ್ ಮತ್ತು ಪ್ರೇರಣಾ ಕಾರ್ಯಕ್ರಮಗಳ ಮೂಲಕ ನವೋದ್ಯಮಗಳಿಗೆ ಬೆಂಬಲ ನೀಡುತ್ತದೆ. ಹೌದು, ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೇರಣಾ, ಇದೊಂದು ಪ್ರೀ ಇನ್ಕ್ಯುಬೇಷನ್ ಪಾರ್ಟ್ ಆಗುತ್ತೆ. ಅದಾದ್ಮೇಲೆ ವಿಕಾಸ್ ಅಲ್ಲಿ ಆಕ್ಚುಯಲ್ ಇನ್ಕ್ಯುಬೇಷನ್ ಸ್ಟಾರ್ಟ್ ಆಗುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಗಿದೆ. ಹಾಗಾಗಿ ಆನ್ಸರ್ ಬಂದು B, 2 ಮತ್ತು 3 ಸರಿಯಾಗಿರುವಂಥದ್ದು. ಸೊ ಇದಿಷ್ಟು ಆರ್ಟಿಕಲ್ಗಳ ಜೊತೆ ಈ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದು ಆರ್ಟಿಕಲ್ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.